ನನ್ನ ಕ್ಷೇತ್ರದಲ್ಲಿ ಬಡ ಕುಟುಂಬದ ಮಕ್ಕಳಿಗೆ, ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳಿಗೆ ಬೀನಾ ವೈದ್ಯ ಎಜುಕೇಷನ್ ಟ್ರಸ್ಟ್ ಸದಾಕಾಲ ಅವರಿಗೆ ಬೆನ್ನೆಲುಬಾಗಿದ್ದು, ಕಳೆದ ವರ್ಷದಿಂದ ಆರಂಭವಾದ ಅಕ್ಷರ ಪರ್ವ ಎನ್ನುವ ವಿನೂತನ ಕಾರ್ಯಕ್ರಮವು ಈ ವರ್ಷ ಏಪ್ರಿಲ್ 12ರಂದು ಪ್ರವೇಶ ಪರೀಕ್ಷೆಗಾಗಿ ನಡೆಸಲಿದ್ದೇವೆ ಎಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ, ರಾಜ್ಯ ಮೀನುಗಾರಿಕಾ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ತಿಳಿಸಿದರು. ಬೀನಾ ವೈದ್ಯ ಶಿಕ್ಷಣ ಸಂಸ್ಥೆಯ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ನಮ್ಮ ಶಿಕ್ಷಣ ಸಂಸ್ಥೆಯ ಮೂಲ ಉದ್ದೇಶ ಎಲ್ಲ ಮಕ್ಕಳು ಉತ್ತಮ ರೀತಿಯಲ್ಲಿ ಶಿಕ್ಷಿತರಾಗಬೇಕೆಂಬುದಾಗಿದೆ. ಈ ಹಿನ್ನೆಲೆಯಲ್ಲಿ 2012ರಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ್ದು, ಮುಖ್ಯವಾಗಿ ಬಡತನದಲ್ಲಿದ್ದು ಕಲಿಕೆಯಲ್ಲಿ ಆಸಕ್ತಿ ಮತ್ತು ಸಾಮರ್ಥ್ಯ ಇದ್ದವರಿಗೆ ಉಚಿತ ಶಿಕ್ಷಣ ನೀಡುತ್ತಾ ಬಂದಿದ್ದೇವೆ. ಕಳೆದ ವರ್ಷ 2024ರಲ್ಲಿ ಅಕ್ಷರ ಪರ್ವ ಎಂಬ ಹೊಸ ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ದು, ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಂಡಿದ್ದರು. ಹಾಗಾಗಿ ಈ ವರ್ಷ ಸಹ ಈ ಯೋಜನೆಯ ಮೂಲಕ ನಮ್ಮ ಶಿಕ್ಷಣ ಸಂಸ್ಥೆಗೆ ಪ್ರವೇಶ ಪರೀಕ್ಷೆಯ ಮೂಲಕ ಅವಕಾಶ ನೀಡಲಿದ್ದೇವೆ. ಬೀನಾ ವಿದ್ಯಾ ಎಜುಕೇಷನ್ ಟ್ರಸ್ಟ್ 2012ರಲ್ಲಿ ನಾವು ಪ್ರಾರಂಭ ಮಾಡಿದ್ವು. ಅದೇ ವರ್ಷ ಬೀನಾ ವಿದ್ಯಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ 2012ರಲ್ಲೇ ಪ್ರಾರಂಭ ಆಯಿತು. ಅಲ್ಲಿಂದ ಇಲ್ಲಿ ತನಕನೂ ಕೆಲವು ತಂದೆ ಇಲ್ಲದ ಮಕ್ಕಳು, ತಂದೆ ತಾಯಿ ಇಲ್ಲದ ಮಕ್ಕಳು, ಭಾಳ ಬಡವರು, ಅವರಿಗೆ ಕೆಲವೊಂದು ಫ್ರೀಯಾಗಿ ಕೊಡ್ತಾ ಇದ್ರು. ಅವ್ರು ಎಷ್ಟು ಓದ್ತಾರೆ ಅಲ್ಲಿವರೆಗೂ ಓದಿಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಹೋದ ವರ್ಷ ನಾವು 2024ರಲ್ಲಿ ನಾವೊಂದು ಹೊಸ ಯೋಜನೆಯನ್ನು ಮಾಡಿದ್ವಿ. ಬೀನಾ ವಿದ್ಯಾ ಅಕ್ಷರ ಪರ್ವ ಸ್ಕಾಲರ್ಶಿಪ್ ಅನ್ನೋದು ಇವತ್ತು ನಾವು ಸ್ಥಾಪನೆ ಮಾಡಿದ್ವಿ. ಇದರಲ್ಲಿ 8, 9 ಮತ್ತು 10ನೇ ತರಗತಿ, ಪಿಯುಸಿ ಪ್ರಥಮ ಮತ್ತು ದ್ವಿತೀಯ ಹಾಗೂ ಬಿಕಾಂ ಮತ್ತು ಬಿಸಿಎ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ನಡೆಸಲಿದ್ದೇವೆ. ವರ್ಷದಿಂದ ಹೊಸದಾಗಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ ಇದೇ ಏಪ್ರಿಲ್ 12ರಂದು ಪರೀಕ್ಷೆ ನಡೆಸಲಿದ್ದು, 10% ರಿಯಾಯಿತಿ ಸಹ ನೀಡಲಿದ್ದೇವೆ. ಅರ್ಹತೆ ಇರುವವರು ಈ ಪ್ರವೇಶ ಪರೀಕ್ಷೆಯನ್ನ ಪಾಸು ಮಾಡಿ ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಹೋದ ವರ್ಷ ಒಂದು ಹೆಚ್ಚು ಕಡಿಮೆ ನಾವು 8, 9, 10, 8, 9, 10ನೇ ಕ್ಲಾಸು, PUC ಫಸ್ಟ್ ಮತ್ತು ಸೆಕೆಂಡ್ ಇಯರ್, ಡಿಗ್ರಿಲಿ ಬಿಕಾಮ್ ಮತ್ತು BCA ಕೋರ್ಸ್ ಯಾರು ಬಡವರು ಇರ್ತಾರೆ, ಆಸಕ್ತರು ಇರ್ತಾರೆ, ಅವರಿಗೊಂದು ಎಕ್ಸಾಮ್ ಅನ್ನೋದು ಮಾಡಿದ್ರು ನಾವು. ಅದು ನಾವು ಇದೇ 10ನೇ ತಾರೀಕಿಗೆ ಎಕ್ಸಾಮ್ ಈ ವರ್ಷ ಮತ್ತೆ ಪುನಃ ಮಾಡ್ತಾ ಇದ್ದೇವೆ. ಹೋದ ವರ್ಷ ಏನು ಮಾಡಿದ್ರು ಅವರಿಗೆ ಎಕ್ಸಾಮ್ ಇರೋದಿಲ್ಲ. ಅವರಿಗೆ 8ನೇ ಕ್ಲಾಸಿಗೆ ಸೇರಿದ್ದಿದ್ರೆ SSLC ಅವರಿಗೆ ಮುಗಿಸೋದೆ, ಅವರು PUC ಸೇರಿದ್ರೆ ಸೆಕೆಂಡ್ ಇಯರ್ ಮುಗೀತದೆ, ಡಿಗ್ರಿನೂ ಮುಗಿತಾ ಇರ್ತದೆ. ಅವ್ರಿಗೆ ಮತ್ತೆ ಏನು ಹೊಸದಾಗಿ ಮತ್ತೆ ಎಕ್ಸಾಮ್ ಇರೋದು. ಈ ವರ್ಷ ಮತ್ತೆ ಬರುವುದು, ಇದು ಹೊಸದು. ಮತ್ತೆ ಹೋದ ವರ್ಷದ ಹಾಗೆ ಕಂಟಿನ್ಯೂ ಇರ್ತದೆ ಅವ್ರಿಗೆ. ಈ ವರ್ಷ ಮತ್ತೆ ಬರುವವರಿಗೆ ಪುನಃ 8ನೇ ಕ್ಲಾಸ್, 9ನೇ ಕ್ಲಾಸ್, 10ನೇ ಕ್ಲಾಸ್, PUC ಫಸ್ಟ್, PUC ಸೆಕೆಂಡ್, ಅದು ಬಿಕಾಮ್, BCA, ಮತ್ತು ಪುನಃ 12ನೇ ತಾರೀಕಿಗೆ ಏಪ್ರಿಲ್ 12ನೇ ತಾರೀಕಿಗೆ ನಾವು ಇಲ್ಲಿ ಎಕ್ಸಾಮನ್ನು ಇಡ್ತೇವೆ. ಆ ಎಕ್ಸಾಮಲ್ಲಿ ಯಾರು ಕೊಡ್ತಾರೆ ಅವ್ರಿಗೆ ಅಷ್ಟು ಜನಕ್ಕೂ 10% ಡಿಸ್ಕೌಂಟ್ ಕೊಡ್ತೇವೆ. ಇದು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ನಡೆಯಲಿದೆ. ಎಲ್ಲರಿಗೂ ಶಿಕ್ಷಣ ಸಿಗಬೇಕು. ಪಾಲಕರು, ಪೋಷಕರು ಇಲ್ಲದವರಿಗೆ ಉಚಿತ ನೀಡಿದ್ದೇವೆ. ಜಿಲ್ಲೆಯ ಎಲ್ಲಿಯವರಾದರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಮೊದಲ ಆದ್ಯತೆಯಾಗಿ ನಮ್ಮ ಕ್ಷೇತ್ರದ ಜನತೆಗೆ ನೀಡಲಿದ್ದೇವೆ. ನಮ್ಮಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇದೆ. 1080 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಎಂದರು. ಅರ್ಹರು ಯಾರು ಇರ್ತಾರೆ, ಅರ್ಹತೆ ಬಂದಿರ್ತಾರೆ, ಅವರಿಗೆ ಎಲ್ಲ ಕ್ಲಾಸಲ್ಲೂ ನಾವು ಒಂದು ವರ್ಷ ಹೆಚ್ಚು ಕಡಿಮೆ ಒಂದು 50 ಮಂದಿ ಹುಡುಗರು ಇದ್ರು. ಎಲ್ಲ ಕ್ಲಾಸ್ಗೂ 10 ಮಂದಿ ನಾವು ಸಿಲೆಕ್ಷನ್ ಮಾಡಿದ್ರು. ಈ ವರ್ಷ ಎಷ್ಟು ಅಂದೇಳಿ ನಾವು ಇನ್ನೂ ಫಿಕ್ಸ್ ಮಾಡಲಿಲ್ಲ, ಸ್ವಲ್ಪ ಜಾಸ್ತಿ ಮಾಡುವ ಅಂದೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೇವೆ. ಅವರಿಗೆ ಫ್ರೀ. ಕುಂತಂಥವ್ರು ಸಿಲೆಕ್ಷನ್ ಆಗಲಿಲ್ಲ ಅಂದೇಳಿ ಬೇಜಾರು ಮಾಡ್ಕೊಂಡ್ರು ಅಂದೇಳಿ ಈ ವರ್ಷದಿಂದ ನಾವು ಒಂದು 10% ಅವ್ರು ಪಾಪ ಬಂದಿರ್ತಾರೆ, ಇಲ್ಲಿ ಓದಬೇಕು ಅಂದೇಳಿ ಆಸಕ್ತರು ಇರ್ತಾರೆ, ಆಶೆಯಿಂದ ಬಂದಿರ್ತಾರೆ. ಹಾಗಾಗಿ ಅವರಿಗೆ 10% ಡಿಸ್ಕೌಂಟ್ ಕೊಡೋದು ತೀರ್ಮಾನ ಮಾಡಿದ್ದೇವೆ. ಇದು ಕಂಟಿನ್ಯೂ ಆಗಿ ಇರುವಂಥದ್ದು, ಇದು ಯಾವತ್ತೂ ಬಂದಾಗೋದಲ್ಲ, ಇದು ಯಾವಾಗಲೂ ಇರ್ತದೆ. ಉದ್ದೇಶನೂ ಅದೇ ನಮ್ಮದು, ಎಲ್ಲರಿಗೂ ಒಳ್ಳೆಯ ಶಿಕ್ಷಣವನ್ನು ಅರ್ಹತೆಗೆ ಅನುಗುಣವಾಗಿ ಸಿಗಲಿ ಅಂತೇಳಿ ಈ ರೀತಿಯಲ್ಲಿ ನಾವು ಹೋದ ವರ್ಷದಿಂದ ಚೇಂಜ್ ಮಾಡಿದ್ದೇವೆ. ಆದರೆ ಅಪ್ಪ ಇಲ್ಲ, ಅಮ್ಮ ಇಲ್ಲ ಅಂಥವ್ರಿಗೆ ಅದು ಯಾವಾಗಲೂ ಅಡ್ಮಿಷನ್ ಇದೆ. ಅವ್ರಿಗೆ ಮತ್ತೇನು ಇದು ಮಾಡೋದಿಲ್ಲ. ನಾವು ಅಪ್ಪ ತಂದೆ ತಾಯಿ ಇರೋದಿಲ್ಲ ಅಥವಾ ತಂದೆ ಇರೋದಿಲ್ಲ, ಅಸಹಾಯಕರು ಇರ್ತಾರೆ, ಅಂಥವ್ರಿಗೆ ನಾವು ಫ್ರೀಯಾಗಿ ಕೊಡ್ತಾ ಇದ್ದೇವೆ, ಮುಂದೆ ಕೊಡ್ತೇವೆ. ಅದು ಬೇರೆ, ಇದು ಬೇರೆ.
ಆ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಇದು 12ನೇ ತಾರೀಕಿಗೆ. ಆದಷ್ಟು ನಮ್ಮ ಕ್ಷೇತ್ರದವ್ರಿಗೆ ಇರಲಿಲ್ಲ, ಇದು ಜಿಲ್ಲೆಯವರು ಬಂದು ಓದ್ಬೋದು, ಯಾರು ಬಂದು ಓದ್ಬೋದು. ಕ್ಷೇತ್ರದವ್ರಿಗೆ ಪ್ರಥಮ ಆದ್ಯತೆ ಇರ್ತದೆ, ಇಲ್ಲ ನಡೆಯಲ್ಲ. ಆದರೆ ಎಲ್ಲರಿಗೂ ಅವಕಾಶ ನಾವು ಇಲ್ಲಿ ಮಾಡಿಕೊಡ್ತಾ ಇದ್ದೇವೆ. ಬೀನಾ ವೈದ್ಯ ಎಜುಕೇಷನ್ ಟ್ರಸ್ಟ್ನ ವ್ಯವಸ್ಥಾಪಕ ನಿರ್ದೇಶಕಿ ಪುಷ್ಪಲತಾ ಎಂ ವೈದ್ಯ ಮಾತನಾಡಿ, ನಮ್ಮ ಶಿಕ್ಷಣ ಸಂಸ್ಥೆಯು ಜಾಗತಿಕ ಮಟ್ಟದಲ್ಲಿ ಉನ್ನತ ಶಿಕ್ಷಣ ನೀಡಿ ಅವರನ್ನ ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕೆಂಬ ಅಭಿಲಾಷೆ ಹೊಂದಿದೆ. ನಮ್ಮಲ್ಲಿನ ವಿದ್ಯಾರ್ಥಿಗಳು ವಿದೇಶದಲ್ಲಿಯೂ ಸಹ ಉದ್ಯೋಗಾವಕಾಶ ಸಿಕ್ಕಿದ್ದು ಇದು ನಮ್ಮ ಸಂಸ್ಥೆಯ ಹೆಮ್ಮೆಯಾಗಿದೆ. ಮುಖ್ಯವಾಗಿ ಬಡ ಮಕ್ಕಳಿಗೆ ಕಲಿಕೆಯಲ್ಲಿ ಸಾಮರ್ಥ್ಯ ಮತ್ತು ಅರ್ಹತೆ ಇರಲಿದ್ದು ಆದರೆ ಹಣದ ಸಮಸ್ಯೆಯಿಂದ ಹಿಂಜರಿಯುತ್ತಾರೆ. ಹಾಗಾಗಿ ಅಂತಹವರಿಗೆ ನಾವು ಅವರ ಜೊತೆಗೆ ನಿಲ್ಲಲಿದ್ದೇವೆ. ಇಂತಹ ಮಕ್ಕಳನ್ನ ನಮ್ಮ ದೇಶದಲ್ಲಿ ಉನ್ನತ ಮಟ್ಟಕ್ಕೆ ಏರಬೇಕೆಂದು ಆಸೆ ಹಾಗೂ ಉದ್ದೇಶ ನಮ್ಮ ಸಂಸ್ಥೆಯದ್ದಾಗಿದೆ ಎಂದರು. ನಮ್ಮ ಸಂಸ್ಥೆಯಲ್ಲಿ ಓದಿದಂಥ ಮಕ್ಕಳು ತುಂಬ ಒಳ್ಳೆ ಸ್ಥಾನದಲ್ಲಿ ಇದ್ದಾರೆ, ವಿದೇಶದಲ್ಲಿ ಓದ್ತಿದ್ದಾರೆ, ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ನಮಗೆ ಹೆಮ್ಮೆ ಅಂತ ಅನಿಸುತ್ತೆ. ಇದೇ ಥರ ಎಷ್ಟೋ ವಿದ್ಯಾರ್ಥಿಗಳಿಗೆ ಇನ್ನೂ ಉಚಿತವಾದ ಶಿಕ್ಷಣ ಕೊಡಬೇಕು, ಅದರಲ್ಲೂ ಗುಣಮಟ್ಟದ ಜಾಗತಿಕ ಮಟ್ಟದ ಶಿಕ್ಷಣ ಕೊಡಬೇಕು ಅನ್ನೋದು ನಮ್ಮ ಮುಖ್ಯವಾದ ಗುರಿ. ಉಳ್ಳವರು ಎಲ್ಲಾದರೂ ಹೋಗಿ ಒಳ್ಳೆ ಎಜುಕೇಷನನ್ನು ತಗೊಳ್ತಾರೆ, ಓದ್ತಾರೆ. ಆದರೆ ಬಡವರಿಗೆ ಆಸೆ ಇರುತ್ತೆ, ಸಾಮರ್ಥ್ಯ ಇರುತ್ತೆ, ಆದರೆ ಓದೋಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ ನಾವು ಅವರ ಬೆಂಬಲಿಗೆ ಆಗಿ ನಿಲ್ಲಬೇಕು, ಉತ್ತಮವಾದ ಶಿಕ್ಷಣ ಕೊಡಬೇಕು. ಹಾಗೆ ಕೇವಲ ನಮ್ಮಲ್ಲಿ ಏನು 10th ಮುಗಿಸಿದ ತಕ್ಷಣ, PU ಮುಗಿಸಿದ ತಕ್ಷಣ, ಡಿಗ್ರಿ ಮುಗಿಸಿದ ತಕ್ಷಣ ನಾವು ಕೈ ಬಿಡೋದಿಲ್ಲ. ಇವನ್ ಲಾಸ್ಟ್ ಇಯರ್ ಕೂಡ ನಮ್ಮಲ್ಲಿ ಡಿಗ್ರಿ ಮುಗಿಸಿದಂಥ, PU ಮುಗಿಸಿದಂಥ ಮಕ್ಕಳು ಇವತ್ತು ಫಾರಿನಲ್ಲಿ ಇದ್ದಾರೆ. ಅವ್ರಿಗೆ ಕೂಡ ನಾವು ತುಂಬ ಏನು ಗೌರ್ಮೆಂಟಿಂದ ಸಿಗ್ತಕ್ಕಂತಹ ಫೈನಾನ್ಷಿಯಲ್ ಹೆಲ್ಪ್ ಆಗಿರ್ಬೋದು, ಬ್ಯಾಂಕಿಂದ ಲೋನ್ ಆಗಿರ್ಬೋದು, ಮತ್ತು ಅವರಿಗೆ ಈ ಥರದ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದೇವೆ. ಹಾಗೆ ಮೆಡಿಕಲ್ ಸೀಟಿಗೆ ಆಗಿರ್ಬೋದು, ಇಂಜಿನಿಯರಿಂಗಲ್ಲಿ ಸೀಟ್ ಪಡೆದಂಥ ಮಕ್ಕಳಿಗೆ ಏನು ವ್ಯವಸ್ಥೆ ಮಾಡಬೇಕು ಅದು ಎಲ್ಲ ವ್ಯವಸ್ಥೆಯನ್ನು ಸಂಸ್ಥೆ ಆಗಿರ್ಬೋದು, ಹಾಗೆ ಸಚಿವರು ಆಗಿರ್ಬೋದು ಮಾಡ್ತಾ ಬಂದಿದ್ದಾರೆ. ಸೊ ಇಂಥ ಮಕ್ಕಳನ್ನು ನಾವು ನಮ್ಮ ದೇಶದ, ನಮ್ಮ ಜಿಲ್ಲೆಯ, ಅದರಲ್ಲೂ ನಮ್ಮ ತಾಲೂಕಿನ ಮಕ್ಕಳನ್ನು ಒಳ್ಳೆಯ ಸ್ಥಿತಿಯಲ್ಲಿ ದೇಶ ವಿದೇಶಗಳಲ್ಲಿ ನೋಡುವಂತಹ ಒಂದು ಆಸೆನ ಇಟ್ಕೊಂಡು ನಾವೆಲ್ಲರೂ ಕೆಲಸ ಮಾಡ್ತಿದ್ದೀವಿ. ಹಾಗಾಗಿ ಇಂತಹ ಒಂದು ಆಸೆಗೆ ಪೂರಕವಾಗಿ ಸಚಿವರು ಸಹಕಾರ. ಇನ್ನು ಈ ಅಕ್ಷರ ಪರ್ವದ ಪ್ರವೇಶ ಪರೀಕ್ಷೆಯು 30 ಅಂಕಕ್ಕೆ ನೀಡಲಿದ್ದು ರೈಟಿಂಗ್ 10 ಅಂಕ ಮತ್ತು 20 ಅಂಕದ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಇರಲಿವೆ. ಬೆಳಿಗ್ಗೆ 10:30 ಗಂಟೆಗೆ ಪರೀಕ್ಷೆ ನಡೆಯಲಿದೆ ಎಂದು ಅವರು ಇಂಜಿನಿಯರಿಂಗ್, ಮೆಡಿಕಲ್ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿಕೊಟ್ಟು ಶಿಕ್ಷಣಕ್ಕಾಗಿ ಬ್ಯಾಂಕ್ ಸಾಲದ ನೆರವು ಮತ್ತು ಉದ್ಯೋಗ ಕಲ್ಪಿಸಿಕೊಡುವವರೆಗೆ ನಮ್ಮ ಶಿಕ್ಷಣ ಸಂಸ್ಥೆ ಅಂತಹ ವಿದ್ಯಾರ್ಥಿಗಳ ಜೊತೆಗೆ ಇರಲಿದೆ ಎಂದು ಹೇಳಿದರು. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.